ಸೆಕೆಂಡ್ ಹ್ಯಾಂಡ್ ಕಾರನ್ನ ತಗೊಳ್ಬೇಕು ಅನ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಹುಷಾರಾಗಿರಿ. ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತಾರೆ, ಜೇಬಿಗೆ ಕತ್ತರಿ ಹಾಕ್ತಾರೆ. ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆ ಒಂದು ನಡೆದಿದೆ ನೋಡಿ. ಸೆಕೆಂಡ್ ಹ್ಯಾಂಡ್ ಕಾರನ್ನ ಯಾರೆಲ್ಲ ತಗೊಳ್ಬೇಕು ಅಂತಿದ್ದೀರಾ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವಂಥದ್ದು. ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಜೇಬಿಗೆ ಕತ್ತರಿ ಹಾಕ್ತಾರೆ. ಅದೇ ರೀತಿಯ ಘಟನೆ ಈಗ ಬೆಂಗಳೂರಿನಲ್ಲಿ ನಡೆದಿದೆ. ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ನಯವಂಚಕರದ್ದೇ ಕಾರುಬಾರ್ ನಡೀತಾ ಇದೆ. ಈಗ ಮಹಿಳೆಯ ಜೊತೆ ಬಣ್ಣ ಬಣ್ಣದ ಮಾತನಾಡಿ 2.4 ಲಕ್ಷ ಧೋಖಾ ಮಾಡಲಾಗಿದೆ. ಇಲ್ಲಿ ಆಂಟಿ ಕಾರ್ ರಿಜಿಸ್ಟರ್ ಮಾಡಿಸ್ತೇನೆ ಅಂದ. ನಂತರ ಏನು ಉಂಡು ಹೋದ ಕೊಂಡು ಹೋದವನ ರೋಚಕ ಕತೆ ಇದು. ಇನ್ನು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ, ಹೇಳಿ ಧೋಖಾ ಹಾಕಿದ್ದಾನೆ. ಸೆಕೆಂಡ್ ಹ್ಯಾಂಡ್ ಕಾರು ತಗೊಳ್ತಿದ್ದೀರಾ? ಹಾಗಾದ್ರೆ ಹುಷಾರಾಗಿರಿ ಇಲ್ಲಿ. ಯಾಕಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ವಾ. ಹಾಗಾಗಿ ಆ ಮಹಿಳೆ ಒಬ್ಬ ಯುವಕನು ನಾನು ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿ ಇಲ್ಲಿ ಆಕೆಗೆ ಉಂಡು ನಾಮವನ್ನು ಹಾಕಿರುವಂಥದ್ದು, ಅಂದರೆ ಹುಂಡು ಹೋದ ಕೊಂಡು ಹೋದ ಅನ್ನುವ ರೀತಿಯಲ್ಲಿ ಉಂಡೆ ನಾಮ ಹಾಕಿದ್ದಾನೆ. ಭಾನುಪ್ರಭಾ ಎಂಬ ಮಹಿಳೆಗೆ 2.4 ಲಕ್ಷ ಹಣವನ್ನು ಉಂಡೆ ನಾಮ ಹಾಕಿದ್ದಾನೆ ಈತ. ಅಂದರೆ ಪಂಜಾಬ್ನಲ್ಲಿ ಅವರು 15.8 ಲಕ್ಷದ ಕಾರನ್ನು ಖರೀದಿ ಮಾಡ್ತಾರೆ ಆ ಮಹಿಳೆ ಪಂಜಾಬ್ನಲ್ಲಿ. ಅದರ ಒಂದು ರಿಜಿಸ್ಟ್ರೇಷನ್ಸ್ ಮಾಡಬೇಕಿರುತ್ತೆ, ಅಂದರೆ ಕಾರಿನ ರಿಜಿಸ್ಟ್ರೇಷನ್ ಮಾಡಬೇಕಿರುತ್ತೆ. ನೋಂದಣಿಗೆ ಪರದಾಡ್ತಿರ್ತಾರೆ ಕೋರಮಂಗಲದಲ್ಲಿ. ಕಾರಿನ ನೋಂದಣಿಗೆ ಆಕೆ ಪರದಾಡ್ತಿರ್ತಾರೆ. ಆಗ ಪರಿಚಯ ಆದವನೇ ಈ ಕಿಲಾಡಿ ರಜನಿಕಾಂತ್. ಕಾರನ್ನು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಕಾರು ನೋಂದಣಿಗೆ 2.4 ಲಕ್ಷ ಹಣಕ್ಕೆ ಈತ ಡಿಮ್ಯಾಂಡ್ ಮಾಡ್ತಾನೆ. ನೀವೇನು RTOಗೆ ಬರೋದು ಬೇಡ, ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ನೀವೇನು ಬರೋದು ಬೇಡ, ನಾನೇ ಮಾಡಿಸ್ಕೊಡ್ತೀನಿ ಅಂತ ಬಣ್ಣ ಬಣ್ಣದ ಮಾತನಾಡಿ ಮಹಿಳೆಗೆ ನಂಬಿಸಿದ್ದಾನೆ ಈ ಕಿಲಾಡಿ ರಜನಿಕಾಂತ. 2.4 ಲಕ್ಷ ಹಣ ಹಾಗೂ ಕೆಲ ದಾಖಲೆಯನ್ನ ಮಹಿಳೆ ಆತನ ಕೈಯಲ್ಲಿ ಕೊಟ್ಟಿದ್ರು. ಹಣವನ್ನ ಪಡೆದು ಕಾರ್ ಸಹ ಬೇರೆಯವರಿಗೆ ಈ ಭೂಪ ಮಾರಿದ್ದಾನೆ. ಹಣ ಪಡೆದುಕೊಂಡಿರೋದಲ್ಲದೆ ಕಾರನ್ನು ಕೂಡ ಮಾರಿದ್ದಾನೆ. ರಾಮಮೂರ್ತಿ ನಗರ ಠಾಣೆಗೆ ಈಗ ಭಾನುಪ್ರಭಾ ದೂರನ್ನ ನೀಡಿದ್ದಾರೆ. ಈ ಸಂಬಂಧವಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ಭಾನುಪ್ರಭಾ ಎಂಬ ಮಹಿಳೆಗೆ 2.4 ಲಕ್ಷ ಹಣ ಈಗ ಧೋಖಾ ಹಾಕಿದ್ದಾನೆ ಆತ. ಪಂಜಾಬ್ನಲ್ಲಿ ಕಾರು ಖರೀದಿ ಮಾಡಿದ್ದಾರೆ ನೋಡಿ. ಅವನೇ ವಂಚಕ. ಈ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು. ಆತನೇ ವಂಚಕ. ಅಂದರೆ ಆಕೆಗೆ ಕಾರ್ ನೋಂದಣಿಯನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿ ಏನು ಆಕೆಗೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾನೆ. 2.4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾನೆ. ಹಣವನ್ನು ಪಡೆದುಕೊಳ್ತಾನೆ. ಜೊತೆಗೆ ಕೆಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಆತ ಪಡೆದುಕೊಂಡಿರ್ತಾನೆ. ನಂತರ ಆತ ರಿಜಿಸ್ಟ್ರೇಷನ್ ಕೂಡ ಮಾಡಿಸೋದಿಲ್ಲ. ಆದರೆ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಕಾರನ್ನು ಬೇರೆಯವ್ರಿಗೆ ಕೂಡ ಮಾರಿದ್ದಾನೆ ಈತ.